ಆತ್ಮೀಯ ಶಿಕ್ಷಕ ಬಂಧುಗಳೇ, ಹೊಸದಾಗಿ ಈಗ ಕ್ಯಾಂಪ್ಸ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕರ್ತವ್ಯ ಆಪ್ ಏನಿದೆ, ಕರ್ತವ್ಯ ಆಪ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ವರ್ಷನ್ ಎನೇಬಲ್ ಆಗಿದೆ. ಸೊ ಅದನ್ನ ನಾವೀಗ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಏನೇನು ಫ್ಯೂಚರ್ಸ್ ಕೊಟ್ಟಿದ್ದಾರೆ, ಏನೇನು ಹೊಸದಾಗಿ ಅಲ್ಲಿ ಸೇರ್ಪಡೆಗಳಾಗಿದೆ ಆಪ್ಷನ್ಸ್ ಅನ್ನೋದನ್ನ ನಾವು ನೋಡೋಣ. ಸೊ ಮೊದಲಿಗೆ ನೀವು ಏನ್ ಮಾಡಬೇಕು, ನಿಮ್ಮ ಒಂದು ಮೊಬೈಲ್ ನಲ್ಲಿ ನೀವು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದಂತಹ ಕ್ಯಾಂಪ್ಸ್ ಆಪ್ ಏನಿದೆ ಅದನ್ನ ದಯವಿಟ್ಟು ಎಲ್ಲರೂ ಕೂಡ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಅನ್ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನೀವೇನ್ ಮಾಡಬೇಕು, ನಿಮ್ಮ ಪ್ಲೇಸ್ಟೋರ್ಗೆ ಹೋಗ್ಬೇಕು. ಪ್ಲೇಸ್ಟೋರ್ನ ಒಂದು ಸರ್ಚ್ ಬಾರ್ ಅಲ್ಲಿ ಸೊ ನೀವು ಕರ್ತವ್ಯ ಅಂತ ಹೇಳಿ ನೀವು ಟೈಪ್ ಮಾಡಿದ್ರೆ ಸೊ ನಿಮಗೆ ಕರ್ತವ್ಯ ಕ್ಯಾಂಪ್ಸ್ ಆಪ್ ಅಂತಕ್ಕಂಥದ್ದು ಒಂದು ವೆಬ್ ಲಿಂಕ್ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೇಮ್ ನೋಡಬೇಕು. ನೇಮ್ ಕೂಡ ಈಗ ಚೇಂಜ್ ಆಗಿದೆ. ಸೊ ಮೊದಲು ಕ್ಯಾಂಪ್ಸ್ ಅಂತ ಹೇಳಿ ಇತ್ತು, ಈಗ ಅದನ್ನ ಕರ್ತವ್ಯ ಅಂತ ಹೇಳಿ ಮಾಡಿ ಕ್ಯಾಂಪ್ಸ್ ಅನ್ನೋದನ್ನ ಬ್ರಾಕೆಟ್ ಅಲ್ಲಿ ಇಟ್ಟಿದ್ದಾರೆ. ಸೊ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ್ಮೇಲೆ ಓಪನ್ ಕೊಡಿ. ಓಪನ್ ಆಗುತ್ತೆ. ಸೊ ಓಪನ್ ಕೊಟ್ಟಾದ್ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಅಂತ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಒಂದು OTP ಬರುತ್ತೆ. OTP ಎಂಟ್ರಿ ಮಾಡಿ ನಂತರ ನೆಕ್ಸ್ಟ್ ಅಂತ ಹೇಳಿ ಕೊಟ್ರೆ ನೀವು ನೆಕ್ಸ್ಟ್ ಪ್ಲೀಸ್ ಲಾಗಿನ್ ಅಂತ ಬರ್ತದೆ. ಆಮೇಲೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ನೀವು ಮೊದಲನೇ ತರ ಲಾಗಿನ್ ಆಗ್ತೀರಾ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಬಳಸ್ತಾ ಇದ್ದಂತಹ ಕ್ಯಾಂಪ್ಸ್ ಆಪ್ ಏನಿತ್ತು ಅದರ ಒಂದು ವರ್ಷನ್ ಬಂದು 6 MB ಇತ್ತು. ಈಗ ಅದನ್ನ 9 MBಗೆ ವಿಸ್ತರಣೆ ಮಾಡಿ ಹೊಸದಾಗಿ ಅಪ್ಡೇಷನ್ ಮಾಡಿದ್ದಾರೆ. ಅದೆಲ್ಲ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಓಕೆ, ನಿಮ್ ನೇಮು, ನಿಮ್ KGD ನಂಬರು ಇದೆಲ್ಲ ಸಿಗುತ್ತೆ. ಡೇ ಎಲ್ಲ ಕಾಣಿಸುತ್ತೆ. ಸೊ ಇಲ್ಲಿ ನಿಮ್ಗೆ ಬೆಳಿಗ್ಗೆ ಮಾರ್ನಿಂಗ್ ಆದ್ರೆ ಗುಡ್ ಮಾರ್ನಿಂಗು, ಮಧ್ಯಾಹ್ನ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಇದು ಕೂಡ ಈಗ ಹೊಸದಾಗಿ ನಮ್ಗೆ ಬಂದಿರುವಂತದ್ದು. ಇಲ್ಲಿ ಎಡಿಟ್ಗೆ ಹೋದ್ರೆ ಎಡಿಟ್ ಅಲ್ಲಿ ಟೈಮ್ ಅನ್ನ ನಾವು ಸೆಟ್ ಮಾಡ್ಕೊಳ್ಳುವಂತದ್ದಿದೆ. ಟೈಮ್ ಅನ್ನ ಸೆಟ್ ಮಾಡ್ಕೋಬಹುದು. ಸೊ ನಂತರ ಬಂದ್ರೆ ಚೆಕ್ ಇನ್ ಚೆಕ್ಔಟ್, ಇದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಮೊದಲ ರೀತಿನೇ ಚೆಕ್ ಇನ್ ಚೆಕ್ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ OOD. ಈ ಹಿಂದೆ ಹೇಗೆ ನಾವು OOD ಅನ್ನ ಮೆನ್ಷನ್ ಮಾಡ್ತಾ ಇದ್ವು, ಸೊ ಅದೇ ರೀತಿನೇ ಇರುತ್ತೆ ಇಲ್ಲಿ OOD. ಅದ್ರ ಬಗ್ಗೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಲೀವ್ ಇದೆ. ಲೀವ್ ಅಲ್ಲಿ ಒಂದಷ್ಟು ಹೊಸದನ್ನ ಇಲ್ಲಿ ಸುಮಾರು ಲೀವ್ಗಳನ್ನ ಇಲ್ಲಿ ಈಗ ಸೇರಿಸಿದ್ದಾರೆ. ನಿಮ್ಗೆ ನೀವು ಚೆಕ್ ಮಾಡ್ಕೋಬಹುದು. ಸುಮಾರು ಬಂದಿದೆ ನೋಡ್ರಿ. ಲೋಕಲ್ ಹಾಲಿಡೇ ಸೇರಿಸಿದ್ದಾರೆ. ಹಾಗೆ ಟ್ರೆಕ್ಕಿಂಗ್ ಇದೆ, ವೀಕ್ಲಿ ಆಫ್, ಈ ತರ ಸುಮಾರು ಇಲ್ಲಿ ಸೇರಿಸಿದ್ದಾರೆ. ಇದನ್ನ ನೀವೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ನಂತರ ಬಂದ್ರೆ ಇನ್ನ ನೆಕ್ಸ್ಟ್ ವಾಟ್ಸ್ ನ್ಯೂ ಅಂತ ಹೇಳಿ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಸೊ ರಿಜಿಸ್ಟ್ರೇಷನ್ ಪೇಜ್ ನಾಟ್ ಲೋಡಿಂಗ್, ಈ ತರ ಏನಾದ್ರು ನಮ್ಗೆ ಟೆಕ್ನಿಕಲ್ ಎರರ್ಸ್ ಬಂದ್ರೆ ಅದಕ್ಕೆ ಏನೇನ್ ಮಾಡಬೇಕು, ಏನೇನ್ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅನ್ನೋದೆಲ್ಲ ಇದರಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ನಾವು ಅದನ್ನ ನೋಡ್ಕೋಬಹುದು. ಇನ್ನ ನೆಕ್ಸ್ಟ್ ಬಂದ್ರೆ ಪ್ರೊಫೈಲ್ ಅನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಬಂದಿರುವಂತದ್ದು ಏನು, ಮೂವ್ಮೆಂಟ್ ರಿಜಿಸ್ಟರ್. ಇದು ಆಲ್ರೆಡಿ ಗೊತ್ತಿದೆ, ಇದ್ರ ಬಗ್ಗೆನು ಏನು ಜಾಸ್ತಿ ಹೇಳುವಂತದ್ದು ಏನಿಲ್ಲ. ಇಲ್ಲಿ ನೀವು ಎಲ್ಲಿ ಹೋಗ್ತೀರಾ, ಸೊ ಇಷ್ಟು ಟೈಮ್ ಅವಧಿನಲ್ಲಿ ಹೋಗ್ತೀರಾ, ಅದನ್ನ ನೀವು ಕಡ್ಡಾಯವಾಗಿ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ಅದು ಬಿಟ್ಟು ನೆಕ್ಸ್ಟ್ ಬಂದ್ರೆ ಇಲ್ಲಿ ಅಟೆಂಡೆನ್ಸ್. ಇದು ವೆರಿ ಇಂಪಾರ್ಟೆಂಟ್. ಇದು ಅಟೆಂಡೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಅಟೆಂಡೆನ್ಸ್ ಅಂದ್ರೆ ಈಗ ನಮ್ಮ ಸಹೋದ್ಯೋಗಿ ಮಿತ್ರರು, ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಅನಿವಾರ್ಯ ಕಾರಣಗಳಿಂದ ಸೊ ಅವ್ರ ಮೊಬೈಲ್ ನಲ್ಲಿ ಏನಾದ್ರೂ ತೊಂದರೆ ಆದ್ರೆ, ಅಥವಾ ಮೊಬೈಲ್ ಏನಾದ್ರೂ ಮಿಸ್ ಆದ್ರೆ, ಅಥವಾ ಕಳೆದೋದ್ರೆ, ಅಥವಾ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲದೆ ಅದು ಏನಾದ್ರೂ ಸ್ವಿಚ್ ಆಫ್ ಆದ್ರೆ, ಸೊ ಅವರ ಒಂದು ಹಾಜರಾತಿಯನ್ನು ಕೂಡ ನಾವು ಹಾಕ್ಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದು ಹೊಸದಾಗಿ ಬಂದಿರತಕ್ಕಂಥ ಫ್ಯೂಚರ್. ಹೇಗೆ ಅಂದ್ರೆ ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತಲ್ಲ, ಸೆಲೆಕ್ಟ್ ಟೀಚರ್ ಮೆಂಬರ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸುಮಾರು ಜನ ಇಲ್ಲಿ ನಮ್ಗೆ ಎನೇಬಲ್ ಆಗ್ತಾರೆ. ಸೊ ನಿಮ್ಮ ಶಾಲೆಯ ಒಂದು ಶಿಕ್ಷಕರ ಹೆಸರನ್ನ ನೀವಿಲ್ಲಿ ಟೈಪ್ ಮಾಡಿದ್ರೆ, ಈಗ ನಾನು ಒಬ್ರದ್ದು ಹೆಸರನ್ನ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದ ತಕ್ಷಣ ಅವ್ರ ಹೆಸರು ಬರುತ್ತೆ. ಅವ್ರ ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಹೇಳಿರುತ್ತೆ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಅವರ ಮೊಬೈಲ್ಗೆ ಒಂದು OTP ಹೋಗುತ್ತೆ. ಸೊ OTP
ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ ಕೊಟ್ಮೇಲೆ OTP ಎಂಟರ್ ಮಾಡಿದ್ಮೇಲೆ ಇಲ್ಲಿ ವೆರಿಫೈ OTP ಬರುತ್ತೆ. ವೆರಿಫೈ OTP ಆದ್ಮೇಲೆ ನಿಮ್ಗೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಸೊ ಓಪನ್ ಆಗ್ಬೇಕಾದ್ರೆ ಅಲ್ಲಿ ಕೂಡ ಫೇಸ್ ಕ್ಯಾಪ್ಚರ್ ಆಗ್ಬೇಕು. ಫೇಸ್ ಕ್ಯಾಪ್ಚರ್ ಆಗ್ಬೇಕಂದ್ರೆ ಆ ಶಿಕ್ಷಕ, ಅಂದ್ರೆ ನೀವು ಯಾವ ಶಿಕ್ಷಕನ ಅಟೆಂಡೆನ್ಸ್ ಆಗ್ತಾ ಇದ್ದೀರಾ ಆ ಶಿಕ್ಷಕ ಆ ಒಂದು ಸರೌಂಡಿಂಗ್ಸ್ ಆ ವ್ಯಾಪ್ತಿನಲ್ಲಿ ಇರಬೇಕು, ಅಂದ್ರೆ ಶಾಲಾ ವ್ಯಾಪ್ತಿನಲ್ಲಿ ಇರಬೇಕು. 200 ಮೀಟರ್ ಒಳಗಡೆ ಅವ್ರು ಇರಲೇಬೇಕು ಕಡ್ಡಾಯವಾಗಿ. ಆಮೇಲೆ ಎಲ್ಲೋ ಕೂತ್ಕೊಂಡು ಯಾರ್ದೋ ಮೊಬೈಲ್ ಇಂದ ಫೋಟೋ ಕಳಿಸಿ ಅದನ್ನ ಗ್ಯಾಲರಿ ಸೇವ್ ಮಾಡ್ಕೊಂಡು ಸೊ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ರೆ ಅದು ಆಗೋದಿಲ್ಲ. ಅದು ಯಾಕೆಂದ್ರೆ ಅದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಸೊ ಆ ಟೀಚರು, ನೀವು ಯಾವ ಶಿಕ್ಷಕನ ಅಟೆಂಡೆನ್ಸ್ ಆಗ್ತೀರಾ ಆ ಟೀಚರು ನಿಮ್ ಜೊತೆ ಇರಬೇಕು. ಸೊ ನಿಮ್ ಶಾಲೆನಲ್ಲಿ ಇರಬೇಕು. ಅನಿವಾರ್ಯತೆಗಳಿಂದ ಅವ್ರ ಮೊಬೈಲ್ ನಲ್ಲಿ ಏನಾದ್ರೂ ತಾಂತ್ರಿಕ ತೊಂದರೆಗಳು ಅಥವಾ ಬೇರೆ ಕಾರಣಗಳಿಂದ ಅವ್ರ ಮೊಬೈಲ್ ಇಲ್ಲ ಅಂದಾಗ ನೀವು ಈ ಒಂದು ಆಪ್ಷನ್ ಅನ್ನ ನೀವು ಬಳಸ್ಕೋಬೇಕಾಗ್ತದೆ. ಇದು ವೆರಿ ಇಂಪಾರ್ಟೆಂಟ್. ಇದು ಹೊಸದಾಗಿ ಬಂದಿರತಕ್ಕಂತಹ ಒಂದು ಫ್ಯೂಚರ್. ಸೊ ನಂತರ ಬಂದ್ರೆ ಇಲ್ಲಿ ಗ್ರೀವೆನ್ಸ್ ಕೊಟ್ಟವ್ರೆ. ಗ್ರೀವೆನ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನಾದ್ರೂ ನಿಮ್ಗೆ ಸಮಸ್ಯೆ ಇದ್ರೆ ಅದ್ರದೊಂದು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡು ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸುಮಾರು ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ, ಯಾವ ಕೆಟಗರಿ ಅಂತ. ಸೊ ರಿಜಿಸ್ಟ್ರೇಷನ್ ಆದ್ರೆ ರಿಜಿಸ್ಟ್ರೇಷನ್ ಅಂತ ತಗೊಳ್ಳಿ. ಏನಿದೆ ಸಮಸ್ಯೆ ಆ ಒಂದು ಕೆಟಗರಿ ಆಯ್ಕೆ ಮಾಡ್ಕೊಂಡು ಮತ್ತೆ ಅಗೇನ್ ಇಲ್ಲಿ ಸಬ್ ಕೆಟಗರಿ ಇಲ್ಲಿ OTP ಬರ್ತಿಲ್ವಾ, ಸೊ OTP ಇಶ್ಯೂ ಅಂತ ಕೊಟ್ಟು ಇಲ್ಲಿ ಏನ್ ಆಗ್ತಿದೆ ಅನ್ನೋದಕ್ಕೆ ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕು. ಅಂದ್ರೆ ನಿಮ್ಮ ಪ್ರಾಬ್ಲಮ್ ಅನ್ನ ಎಂಟ್ರಿ ಮಾಡಿ ನೀವು ಈಗ ನಿಮ್ಗೆ OTP ಬರ್ತಿಲ್ಲ ಅನ್ನೋದು ಒಂದು ಸ್ಕ್ರೀನ್ ಶಾಟ್ ತೆಗೆದು ನಿಮ್ ಗ್ಯಾಲರಿ ಇಟ್ಕೊಂಡಿರ್ತೀರಾ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಗ್ಯಾಲರಿ ಓಪನ್ ಆದ್ಮೇಲೆ ಅಲ್ಲಿ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲೊಂದು ಡಿಕ್ಲರೇಷನ್ ಚೆಕ್ ಬಾಕ್ಸ್ ಇರ್ತದೆ, ಅದನ್ನ ರೈಟ್ ಮಾಡಿ ಸೊ ಇಲ್ಲಿ ಸಬ್ಮಿಟ್ ಕೊಟ್ರೆ ಅವಾಗ ನಿಮ್ಮ ಕಂಪ್ಲೇಂಟ್ ಅಲ್ಲಿ ರೈಸ್ ಆಗುತ್ತೆ. ನಿಮ್ ಸಮಸ್ಯೆ ಏನಿದೆ ಸೊ ಸಂಬಂಧಪಟ್ಟವರಿಗೆ ಅದು ತಲುಪುತ್ತೆ. ನಂತರ ನಿಮಗೆ ಮೆಸೇಜ್ ರೂಪದಲ್ಲಿ ಆ ಸಮಸ್ಯೆ ಸರಿ ಹೋಗಿರೋದಕ್ಕೂ ಕೂಡ ನಿಮಗೆ ಮೆಸೇಜ್ ರೂಪದಲ್ಲಿ ಸೊ ಆನ್ಸರ್ ಬರುತ್ತೆ. ಸೊ ಇಷ್ಟೆಲ್ಲ ಫೀಚರ್ಸ್ ಅನ್ನ ಹೊಸ ಕ್ಯಾಂಪ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಹೆಲ್ಪ್ ಡೆಸ್ಕ್ ಇದೆ. ಹೆಲ್ಪ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಕೆಲವು ನೇಮ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಏನು ಟೆಕ್ನಿಕಲ್ ಅಸಿಸ್ಟೆನ್ಸ್ ಇದ್ದಾರೆ, ಅವ್ರ ನೇಮ್ಸ್, ನೋಡಲ್ ಅಧಿಕಾರಿಗಳ ಒಂದು ನೇಮ್ಸ್, ಫೋನ್ ನಂಬರ್ ನಮಗೆ ಇಲ್ಲಿ ಎನೇಬಲ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಆ ಫೋನ್ಗೆ ಕೂಡ ನಾವು ಕರೆ ಮಾಡಿ ಸೊ ನಮ್ಮ ಸಮಸ್ಯೆಯನ್ನ ಅವ್ರ ಹತ್ರ ನಾವು ಹೇಳ್ಕೋಬಹುದು. ಸೊ ಇಷ್ಟು ಫ್ಯೂಚರ್ಸ್ ಅನ್ನ ನಮಗೆ ಇಲ್ಲಿ ಕೊಟ್ಟಿರುವಂತದ್ದು ಹೊಸ ಕ್ಯಾಂಪ್ಸ್ ಅಲ್ಲಿ ಇದೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಹೊಸ ಕ್ಯಾಂಪ್ಸ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ತಾವು ಬಳಸ್ಕೋಬೇಕು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.